ತರೀಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಬಂದಿದ್ರಾಗ್ಲಿ ಯಾರು ನಿಮ್ ಕೋಟ್ ಹಾಕೇ ಇಲ್ವಾ? ಕೋಟ್ ಹಾಕ್ತೀರಿ ನೀವು ಗೆದ್ಬಿಟ್ರ? ಇವತ್ತು ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದೊಂದು ಗ್ರಾಮಗಳಲ್ಲಿ 30-40 ಒಂದು ಸಮುದಾಯ ಭವನಕ್ಕೆ ಜಾಗ ಬೇಕು, ಶಾಲೆಗೆ ಜಾಗ ಬೇಕು, ಒಂದು ಇದಕ್ಕೆ ಆಟದ ಮೈದಾನಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಅದನ್ನ ಕೊಡಕ್ ನಿಮ್ಗೆ ಹೋಗ್ತಾ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ 600 ಇಂದ 800 ಎಕರೆ ಒಂದು ಕಮ್ಯುನಿಟಿಗೆ ಮಾಡಿದಿರಂದ್ರೆ ಎಸ್ಸಿಗಳು ಕಡಿಮೆ ಇದ್ರೂ 2000 ಎಕರೆ ಕೊಡ್ಬೇಕು. ತಿರುಳು ಕಡಿಮೆ ಇದ್ರೂ ಒಂದು 250-300 ಎಕರೆ ಕೊಡ್ಬೇಕು. ಕುರುಬರು ಕಡಿಮೆ ಇದ್ರೂ ಒಂದು 250-300 ಎಕರೆ ಜಮೀನು ಕೊಡ್ಬೇಕು. ಒಕ್ಕಲಿಗರು ಕಮ್ಮಿ ಇದ್ರೂ 1000 ಎಕರೆ ಜಮೀನು ಕೊಡ್ಬೇಕು. ಬಲ್ದಿಗರು ಕಮ್ಮಿ ಇದ್ರೂ ಒಂದು 250-300-400 ಎಕರೆ ಜಮೀನು ಕೊಡ್ಬೇಕು. ಎಲ್ಲಾ ಕಮ್ಯುನಿಟಿಗಳಿಗೂ ಈ ತರ ಜಾಗ ಕೊಡಿ ನೀವು. ಇವತ್ತು ನಮ್ದು ಇಲ್ಲಿ ಹಾಸ್ಪಿಟ್ಲ್ ಏನಿದೆ ಗಾದಿಗಳ ದಿನ್ನೆ ನಮ್ಮ ಯುವಕರೆಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ 5 ಎಕರೆ ನೀವು ವಕ್ಫ್ ಬೋರ್ಡ್ ಸೇರಿಸಿದ್ದೀರಿ. ನಜೀರ್ ಅಹಮದ್ ಅವರು ಏನು ಗಾರ್ಮೆಂಟ್ಸ್ ಇದೆ ಅದ್ರಿರ್ತಕ್ಕಂಥ 2 ಎಕರೆ ಜಾಗನ ಒಂದು PSC ಸೆಂಟರ್ಗೆ ಎಷ್ಟು ಜಾಗ ಬೇಕು? 10 ಗುಂಟೆ 2 ಎಕರೆ ಜಾಗ ಕೊಟ್ಟಿದ್ದೀರಿ. ಎಲ್ಲಾದ್ರೂ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕಾಗ್ಲಿ ಕೆಂಪೇಗೌಡರ ಸಂಘಕ್ಕಾಗ್ಲಿ ಏನಾದ್ರು ಒಂದು ಅರ್ಧ ಎಕರೆ 1 ಎಕರೆ ಜಾಗ ಕೊಟ್ಟಿದ್ದೀರಾ? ಒಂದಿಕ್ಕುಲ ಕ್ಷತ್ರಿಯರ ಸಮುದಾಯ ಭವನಕ್ಕಾಗ್ಲಿ ಅವ್ರ ಆಟಲಕ್ಕಾಗ್ಲಿ ಏನಾದ್ರು ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದೀರಾ? ಅಂಬೇಡ್ಕರ್ ಸಮುದಾಯ ಭವನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಹೇಳಿ ನಾವೇನು 10 ಎಕರೆ ಅಲ್ಲಿ ಒಳಲೆ ಮಾಡಿದಿರಿ. ಅದು ಬಿಟ್ರೆ ಟೌನ್ ಅಲ್ಲಿ ನೀವೇನು 16 ಎಕರೆಗಳನ್ನ ಕೊಟ್ಟಿದ್ದೀರಿ. ಇಲ್ಲಿ ಟೌನ್ ಅಲ್ಲಿ ಎಲ್ಲಾರು 1 ಎಕರೆ 2 ಎಕರೆ ಜಾಗ ಕೊಟ್ಟಿದ್ದೀರಾ? ಯಾರಿಗೂ ಕೊಟ್ಟಿಲ್ಲ ನೀವು. ಹಂಗಿರ್ಬೇಕಾದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ನೀವು? ನಿಮ್ ಮಾತು DC ಅವ್ರು ಕೇಳ್ತಾ ಇಲ್ಲ, ನಿಮ್ ಮಾತು ನಜೀರ್ ಅಹಮದ್ ಅವ್ರು ಕೇಳ್ತಾ ಇಲ್ವಾ? ನಿಮ್ ಮಾತು ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ವಾ? ನಿಮ್ದೇನು ನಡೀತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ? ಜಿಲ್ಲಾ ಉಸ್ತುವಾರಿ ಸಚಿವರೇ, ಒಂದು ಸಮುದಾಯದ ನಾಯಕರಾಗಿ ನೀವು ಈಗ ಕನಕ ಜಯಂತಿ ಮಾಡ್ತಾ ಇದ್ದೀರಿ. ಹಿಂದೆನೂ ಅದೇ ಸಮುದಾಯದಲ್ಲಿ ಮಂತ್ರಿಗಳು ಇದ್ರು, ಅವರು ಮನಸ್ಸು ಮಾಡಿಲ್ಲ ಒಂದು ಕಮ್ಯುನಿಟಿ ಹಿಂಗ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಒಟ್ಟಿಗೆ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿದ್ರು. ಆದ್ರೆ ಇವತ್ತು ಕನಕ ಜಯಂತಿ ಮಾಡ್ತಾ ಇದ್ರಿ ಎಲ್ಲಾರು 1 ಎಕರೆ, DC ಅವರು 218 ಎಕರೆ ಬರೀ ಕೋಲಾರ ತಾಲೂಕಲ್ಲೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 2-3 ಎಕರೆ ಎಲ್ಲಾದ್ರು ಕುರುಬ ಜನಾಂಗಕ್ಕೆ ಎಲ್ಲಾರು ಜಾಗ ಕೊಟ್ಟಿದ್ದಾರಾ? ನಿಮ್ ಕೈಯಲ್ಲಿ ಕೊಡ್ಸಕ್ ಆಯ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ? ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ? ವೋಟ್ ಹೊಂದಿದ್ರೆ ಸಾಕ, ಅಧಿಕಾರ ಹೊಂದಿದ್ರೆ ಸಾಕ. ಈ ದೇಶದಲ್ಲಿ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಬೇಕು, ಯಾವ ರೀತಿಯ ಇತಿಹಾಸದಲ್ಲಿ ನೀವು ಉಳ್ಕೊಂತೀರಿ? ಹೀರೋಗಳಾಗಿ ಉಳ್ಕೊಂತೀರಾ ಇಲ್ಲ ಖಳನಾಯಕರಾಗಿ ಉಳ್ಕೊಂತೀರಾ? ನೀವು ನಮ್ಮಗಳ ಮಧ್ಯೆ ಹಿಂದೂಗಳು, ಕ್ರಿಶ್ಚಿಯನ್ನು, ತಿಗಳ, ಗೌಡ, ಬ್ರಾಹ್ಮಣ ಅದು ಇದು ಅಂತ ಹೇಳ್ಕೊಂಡು ನಾವು ಇದ್ ಮಾಡ್ಕೊಂಡೆ ಬಿಡ ಅವ್ರದ್ದು ಯಾವ್ದೋ ಜಮೀನು ಹೋಗೈತೆ. ಅವನೇನೋ ಸ್ವಲ್ಪ ಊರಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದ, ಅವನೊಂದು 2 ಎಕರೆ ಹೋಗೈತೆ, ಹೋಗ್ಲಿ ಬಿಡು ನಂದು ಹೋಗಿಲ್ಲ ಅನ್ನೋ ಲೆಕ್ಕಾಚಾರದ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಗೌಡದ್ ಹೋಗೈತೆ, ಎಸ್ಸಿಗಳೇನ್ ಮಾತಾಡೋದು, ಎಸ್ಸಿಗಳೇನಾಗೈತೆ, ಗೌಡ್ರೇನ್ ಮಾತಾಡೋದು, ಇದೇನಾದ್ರು ಮಾತಾಡೋದು, ಈ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನೆಲ್ಲ ಹುಡುಕಿ 600 ಇಂದ 700 ಎಕರೆ ಜಮೀನನ್ನ ವಕ್ಫ್ ಬೋರ್ಡ್ ಮಾಡಿರ್ತಕ್ಕಂಥ ಅದನ್ನು ನೀವು ನೋಡ್ಕೊಂಡು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಅಂತ ಧರಣಿ ಮಾಡಿ ನಾನು ಯಾವುದನ್ನು ಸೇರಿಸಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ದಾಸವಾಳ ಹುಳುವ ಇಕ್ಕಿದ್ರೆ ಕಿವಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಹೋರಾಟಗಾರರಿದ್ದೀರಿ, ಪ್ರಗತಿಪರ ಹೋರಾಟಗಾರರಿದ್ದೀರಿ. ಹೇಳಿ ಎದ್ದೇಳಿ. ಮುಂದಿನ ದಿನಗಳಲ್ಲಿ ಈ ಕೋಲಾರ ಶಾಂತ ರೀತಿಯಲ್ಲಿ ಇರ್ಬೇಕಂದ್ರೆ, ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ, ನಮ್ಮ ದೇವಸ್ಥಾನಗಳ ಕಬರಸ್ಥಾನ ಆಗ್ಬಾರ್ದು ಅಂತಂದಾದ್ರೆ, ನಮ್ಮ ಹಿಂದೂ ಸ್ಮಶಾನಗಳನ್ನು ಏನು ಕಬರಸ್ಥಾನ ಅಂತ ಹೇಳ್ಬಿಟ್ಟು ಚರ್ಚಿಸಿದ್ರೆ ಅದನ್ನ ನಾವು ಮತ್ತೆ ವಾಪಸ್ ತಗೋಬೇಕಂದ್ರೆ ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಲ್ಲಾ ಪಕ್ಷದವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಆ ಪಾಡಿಗಳಲ್ಲಿ ಹಿಂದೆ ಏನ್ ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಜಾಗ ಆಗೇ ಇರಬೇಕು. ಹಿಂದೆ ಯಾರ ಹೆಸರಲ್ಲಿ ಪಾಡಿ ಇತ್ತು ಅವ್ರ ಹೆಸರಲ್ಲೇ ಪಾಡಿ ಇರಬೇಕು. ಅದಕ್ಕೋಸ್ಕರ ಸಾರ್ವಜನಿಕರು ನೀವೇನು ಫೋನ್ ಮಾಡಿ ರೈತರು ತೊಂದರೆಗೊಳಗಾಗಿರ್ತಕ್ಕಂಥವ್ರು ನಮ್ಮ ಮುಖಂಡರಿಗೆಲ್ಲ ಫೋನ್ ಮಾಡಿ ನೀವು ವಿಷಯ ತಿಳಿಸ್ತಾ ಇದ್ರೆ
ಹತ್ತಿರದಲ್ಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನ, ವಿರೋಧ ಪಕ್ಷದ ನಾಯಕರನ್ನ, ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾರ್ಯಾರು ಹೋರಾಟಕ್ಕೆ ಬರ್ತೀರಿ ಅಂತ ಹೇಳ್ತಾರೆ ಎಲ್ಲಾರು ಜೊತೆಯಲ್ಲಿ ಕರ್ಕೊಂಡು ನಾವು ಹೋರಾಟಕ್ಕೆ ರೆಡಿ ಆಗ್ತೀರಿ. ದಯವಿಟ್ಟು ನಮ್ಗೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ನೀವು ತಾಲೂಕು ವೈಸು ಯಾರ್ಯಾರಿದ್ದೀರಿ, ಇಲ್ಲ ನಮ್ಗಾಗ್ಲಿ, ಸಂಪಜ್ಞಾನಕ್ಕಾಗ್ಲಿ, ಚಲಪತಿಯವ್ರಿಗಾಗ್ಲಿ, ಇಲ್ಲ ಲಕ್ಷ್ಮೀ ಮಾಗೇರಿಗಾಗ್ಲಿ, ಇಲ್ಲಾಂದ್ರೆ ನಮ್ಮ ಇವ್ರಿಗಾಗ್ಲಿ, ಹೊಸರಾಯಪ್ಪನವ್ರಿಗಾಗ್ಲಿ, ನಮ್ಮ ಅಪ್ಪೆಯವ್ರಿಗಾಗ್ಲಿ, ಯಾರಿಗೇ ಆಗ್ಲಿ ಫೋನ್ ಮಾಡಿ, ನಮ್ಮ CD ರಾಮಚಂದ್ರ ಅವ್ರಿಗಾಗ್ಲಿ, ನಮ್ಮ ಮುಖಂಡರಿಗೆ ಫೋನ್ ಮಾಡಿ ನೀವು ಅದು ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತಂದು ಕೊಟ್ಟು ನೀವು ಹೋರಾಟಕ್ಕೆ ನಮ್ಮ ಜೊತೆಲಿ ಯಾರ್ಯಾರು ತೊಂದರೆ ಒಳಗಾಗಿದ್ದೀರಿ ಅವರೆಲ್ಲ ನೀವು ಬರಬೇಕು. ನೀವು ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇವತ್ತು 2-3 ದಿವಸದಲ್ಲಿ ಟ್ರಾನ್ಸ್ಫರ್ ಆಗೋದೈತೆ, ಬೇರೆ ಯಾರೋ DC ಬರ್ತಾರೆ ಅಂತ ಹೇಳ್ತಾರೆ. DC ಬೇರೆಯವರು ಬರ್ಬೋದು, ಆದ್ರೆ ಇವ್ರೇನ್ ಸಿದ್ದರಾಮಯ್ಯನವರು ನಾವ್ ಯಾವ್ದಾವ್ದು ನೋಟಿಸ್ ಕೊಟ್ಟಿದ್ರು, ಯಾವ್ದಾವ್ದು ನಾವು ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತಗಂತೀರಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಹಿಂದೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಇತ್ತೀಚೆಗೆ 3-4 ಬಟ್ಟೆಗಳು ಇಕ್ಕಂತ ಇದ್ರಿ. ಇದು ಬಟ್ಟಿಕ್ಕನಲ್ಲ ಮಂಗಳಾರತಿ ತಟ್ಟೆ ಎತ್ಕೊಂಡು ಹತ್ ಕಡೆ ಹೋಗ್ತಾ ಇದ್ರು, ಅದನ್ನ ಹಿಡಿದು ಕೈಯಲ್ಲಿ ಹಿಡ್ಕೊಂಡು 2-3 ಬಟ್ಟೆಗಳು ಇಕ್ಕಂತ ಇದ್ರಿ. ಮೂಡಾಗಡದಲ್ಲಿ ಸಿಕ್ಕಾಕಟ್ಟಿದ್ದಾದ್ಮೇಲೆ ಇವತ್ತು ನೀವು ಟಿಪ್ಪು ಸುಲ್ತಾನ್ ಯಾವ ರೀತಿ ಮತಾಂಧಾಗಿದ್ನೋ ಆ ಲೆಕ್ಕಾಚಾರದಲ್ಲಿ ಒಂದು ಕಮ್ಯುನಿಟಿನ ಓಲೈಸಂತ ರೀತಿಯಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದರಿಂದ ಈಚೆ ಬನ್ನಿ. ಕಾಂಗ್ರೆಸ್ ಮುಳುಗೋಗಿದೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲೂ ಮುಳುಗೋಗ್ತಾ ಇದೆ. ನೀವು ಮುಳುಗೋದಕ್ಕೆ ಮೊದಲು ಎಚ್ಚೆತ್ಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರೈತರಿಗೆ, ಹಿಂದೂಗಳ ಮಶಾಣಕ್ಕೆ, ಹಿಂದೂ ದೇವಸ್ಥಾನಗಳನ್ನ ನೀವೇನು ಇವತ್ತು ವಕ್ಫ್ ಬೋರ್ಡ್ ಅಂತ ಸೇರಿಸಿದಿರಿ, ಇದನ್ನ ಮತ್ತೆ ವಾಪಸ್ಸು ನಮಗೆ ಕೊಡೋದ್ರ ಮುಖಾಂತರ ನಾವು ಈ ದೇಶದ ಪ್ರಜೆ, ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಸರಿಯಾ ಕಾನೂನು ಅಡಿಯಲ್ಲ ಅನ್ನೋ ರೀತಿಯಲ್ಲಿ ನೀವು ಸಾಬೀತುಪಡಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಪತ್ರಿಕಾ ಮುಖಾಂತರ ನಾನು ನಮ್ಮ ಎಲ್ಲಾ ಸಾರ್ವಜನಿಕ ಬಂಧುಗಳಿಗೂ ನಾನು ಕೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಒಂದು 2-3 ದಿವಸದಲ್ಲಿ ಕೊಟ್ಟರೆ ನಾವು ಶೀಘ್ರವೇ ನಾವು ಈ ಹೋರಾಟ ಮಾಡೋದಕ್ಕೆ ನಾವು ಒಂದು ಸ್ಥಳವನ್ನ ನಿಗದಿ ಮಾಡಿ ಡೇಟ್ ಅನ್ನ ಫಿಕ್ಸ್ ಮಾಡ್ತೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ, ನೀವು ಏನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನೀವು ಮನೇಲಿ ಇದ್ರೆ ನಿಮ್ಗೆ ಹೋರಾಟ ಮಾಡೋದಕ್ಕೆ ಯಾರನ್ನು ಇದ್ ಮಾಡಲ್ಲ. ನಿಮ್ಮ ಹತ್ರ ಇದ್ದ ಜಮೀನುಗಳನ್ನ ಇವತ್ತು ಕಿತ್ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಈ DC ಅವ್ರ ಮೇಲೆ ಮಾಲೂರಲ್ಲಿ ನಂಜೇಗೌಡ್ರಿ ಯಾವ್ದೇ ಸಣ್ಣ ಕೆಲಸಗಳು ಮಾಡ್ಬಿಟ್ಟು ಯಾರೋ ನಾನೇನೋ ನಂಬರ್ ಒನ್ ಅಂತ ಹೇಳ್ಬಿಟ್ರಿ, ಏನ್ ನಮ್ ಕೆಲಸಗಳು ಮಾಡಿದ್ರಿ ಹೇಳ್ರಿ ಅಂತ ಹೇಳ್ಬಿಟ್ರೆ ಹೇಗಿರ್ತಕ್ಕಂಥ ಒಂದು ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮಾಧ್ಯಮದವ್ರದ್ದು ರವಿ ಅಂತ ಹೇಳ್ಬಿಟ್ಟು ಹೇಳಿ ಸಂಜೆವಾಣಿ ರಿಪೋರ್ಟರ್ ಮಾಲೂರಲ್ಲಿ ಅವ್ರದ್ದು 3 ಎಕರೆ ಜಾಗ ವಕ್ಫ್ ಬೋರ್ಡ್ ಸೇರಿಸಿದ್ದಾರೆ. ಕೋಲಾರ ಮಾಲೂರು ಟೌನ್ ಅಲ್ಲಿ ಬಂಗಾರಪೇಟೆಯಲ್ಲಿ 44 ಎಕರೆ ವಕ್ಫ್ ಬೋರ್ಡ್ ಸೇರಿಸಿದ್ದಾರೆ. 107 ಎಕರೆ ಮಾಲೂರು ತಾಲೂಕಲ್ಲಿ ಸೇರಿಸಿದ್ದಾರೆ ವಕ್ಫ್ ಬೋರ್ಡ್ಗೆ. KGF ಅಲ್ಲೂ ಸೇರಿಸಿದ್ದಾರೆ. ಮುಳುಬಾಗ್ಲಲ್ಲೂ ಹಿಂದೂ ಸ್ಮಶಾನ ಜಮೀನುಗಳನ್ನೆಲ್ಲ ವಕ್ಫ್ ಬೋರ್ಡ್ ಸೇರಿಸಿದ್ದಾರೆ. ಅದಕ್ಕೋಸ್ಕರ KGF ಅಲ್ಲೂ ಸೇರಿಸಿದ್ದಾರೆ, ಶ್ರೀನಿವಾಸಪುರದಲ್ಲೂ ಸೇರಿಸಿದ್ದಾರೆ. ನಮ್ದು 106 ಸಮಾಧಿಗಳಿದ್ರೆ ಒಂದೇ ಒಂದು ಯಾರೋ ಅನಾಥೆಯನ್ನ ತಗೊಂಡ್ಬಂದು ಅಲ್ಲಿ ಹಾಕ್ಬಿಟ್ಟು ಇದು ಕಬ್ರಸ್ತಾನ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಸೇರಿಸಿರ್ತಕ್ಕಂಥದ್ದು ನೋಡಿದ್ದೀರಿ. ಹಿಂದೆ ಶ್ರೀನಿವಾಸಪುರದಲ್ಲಿ ಯಾರು ತಹಸೀಲ್ದಾರ್ ಆಗಿದ್ರು, ಇವತ್ತ ಅಮ್ಮ ಇಲ್ಲಿ ಎಲೆಕ್ಷನ್ ಆಫೀಸರ್ ಆಗಿ ಇಲ್ಲಿ ಹಾಕೊಂಡಿದ್ದಾರೆ. ಯಾರ್ಯಾರು ಬೇಕು, ಯಾವ ತರ ತುಳಿಬೇಕು ಅನ್ನೋ ಲೆಕ್ಕದಲ್ಲಿ ಹಿಂದೆ ಏನ್ ನೀವು ಇದ್ರಿ, ಯಾರೋ ಬಂದು ಆಳ್ಬಿಟ್ಟು ಹೋದ್ರು. ಯಾರೋ ಟಿಪ್ಪು ಸುಲ್ತಾನ್ ಇದ್ದ, ಯಾರೋ ಮೊಹಮ್ಮದ್ ಗಜ್ನಿ ಇದ್ದ, ಅವರೆಲ್ಲ ಇದ್ರ ಆಗ್ಬಿಟ್ಟವ್ರಂದ್ರೆ ನಿಮ್ಮನ್ನೆಲ್ಲ ಓಡಿಸಿ, ನಿಮ್ಮನ್ನೆಲ್ಲ ಇದ್ ಮಾಡಿ, ನಿಮ್ಗಿನ್ನ ಮೊದಲು ನಮ್ಮ ಸಾವಿರಾರು ವರ್ಷಗಳಿಂದನೂ ಇದು ಹಿಂದೂಸ್ತಾನ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ದು ಯಾವ್ದಿದೆ ಜಮೀನಿದೆ? ನಿಮ್ದು ಯಾವುದಿಲ್ಲ ಜಮೀನಿದೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜಮೀನು ನಮ್ದೇ. ಆಗಿರ್ಬೇಕಾದ್ರೆ ನಿಮ್ಗೆ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಮಾಡಲು ಕೊಟ್ಟಿದ್ದಾರೆ. ನಮ್ದು ಅಂತ ಜಮೀನುಗಳೇನಾದ್ರು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಆ ನಿಟ್ಟಿನಲ್ಲಿ ನಾವು ಇದೇ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ತೊಂದರೆಗೊಳಗಾಗಿರ್ತಕ್ಕಂಥ ಅಲ್ಪಸಂಖ್ಯಾತರಿದ್ದಾರೆ. ಮುಸ್ಲಿಮ್ಸರು ಸುಮಾರು ಜಮೀನುಗಳು ಕಿತ್ಕೊಂಡಿದ್ದಾರೆ. ನೀವೆಲ್ಲ ಹೋರಾಟಕ್ಕೆ ದಯವಿಟ್ಟು ಬನ್ನಿ. ನಾವು ಯಾವುದೇ ಕಮ್ಯುನಿಟಿ ದ್ವೇಷಗಳಲ್ಲ. ಇಲ್ಲಿ ಏನು ಅನ್ಯಾಯ ಆಗಿದೆ ಅದು ವಿರುದ್ಧ ಹೋರಾಟ ಮಾಡಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ತರ ತೊಂದರೆಗಳಾಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕಂದ್ರೆ, ಸವಾಲು ಮಾಡಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಈ ಹೋರಾಟ ಮಾಡಲೇಬೇಕು. ಜಯಶೀಲರಾಗಲೇಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದಕ್ಕೆ ತಿದ್ದುಪಡಿ ತಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ. ಇವತ್ತು ಯಾವ್ಯಾವ ಜಮೀನುಗಳನ್ನ ನೀವು ವಕ್ಫ್ ಬೋರ್ಡ್ ಸೇರಿಸಿದ್ರೆ ಆ ಜಮೀನುಗಳನ್ನ ಮತ್ತೆ ನಾವು ವಾಪಸ್ ತಗೊಳ್ಳಂತ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಈ ದಿನ ಏನು ಪತ್ರಿಕಾಗೋಷ್ಠಿಗೆ ಬಂದಂತ
ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಎರಡು ಮೂರು ದಿವಸದಲ್ಲಿ ಡಿಸೈಡ್ ಆಗುತ್ತೆ. ಅದಕ್ಕೋಸ್ಕರ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.